ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಈಗ 8 ಗಂಟೆ ಆಗಿದೆ ಫ್ರೆಂಡ್ಸ್. 8 ಗಂಟೆಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವತ್ತು ನಮ್ಮ ಅತ್ತೆಯವ್ರದ್ದು ವರ್ಷ ತಿಥಿ ಮಾಡ್ತಾಯಿದ್ದೀವಿ, ನಮ್ಮ ಮನೆಯವ್ರ ತಾಯಿಯವ್ರದ್ದು. ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ, ಕಾಲೇಜಿಗೆ ಹೋಗಿ ನಮ್ಮ ಮನೆಯವ್ರ ಕಾಲೇಜ್ನಾಗ ಏನೋ ಸ್ವಲ್ಪ ಕೆಲಸ ಇತ್ತಂತೆ, ಅಲ್ಲಿಗೆ ಹೋಗಿ ಈಗ ನಾವು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇವತ್ತು ನಾವು ಏನು ಭಾಳ ಮಂದಿನ ಏನು ಕರೆದಿಲ್ಲ, ನಾವೇ ಮನೆಯವ್ರು ಮಾಡ್ತಾಯಿದ್ದೀವಿ ವರ್ಷ ತಿಥಿನ. ಈಗ ನೋಡಿ ಅವ್ರ ಮನೆ ಇದು ನೋಡಿರಿ. ಈಗ ಅಮರನಗರ, ಇದು ಅಮರನಗರ ದಾಟಿ ಮುಂದೆ ಸುದ್ಗಟ್ಟಿಗೆ ಹೋಗೋದು. ಇದು ಲಾ ಕಾಲೇಜ್ ನೋಡಿರಿ, ಅಮರನಗರದಾಗ ಐತಿ. ಹುಬ್ಳಿ ಅಮರನಗರ ಲಾ ಕಾಲೇಜ್. ಇದು RTO ಆಫೀಸ್ ಹತ್ರ ಬರ್ತೈತಿ. ಈಗ ಮುಂದೆ ಬರೋದು ಸುದ್ಗಟ್ಟಿ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಟಿಫನ್ ಮಾಡಿದ್ದಿರಲ್ಲ, ಮತ್ತು ನಮ್ಮ ಅಕ್ಕ ಅವಲಕ್ಕಿ ಒಗ್ಗರಣೆ ಮಾಡಿದ್ಲು. ಹಂಗಾಗಿ ಅವಲಕ್ಕಿ ಒಗ್ಗರಣೆ ತಿಂತಾ ಇದ್ದೀವಿ. ಈಗ ಟಿಫನ್ ಆದಮೇಲೆ ಪೂಜೆ. ಈಗ ನೋಡಿ, ಎಲ್ಲ ಅಡುಗೆ ಎಲ್ಲ ಆಯಿತು. ಈಗೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಲೋಬಾನ ಹಾಕ್ತಾಯಿದ್ದೀವಿ ನಮ್ಮ ಅತ್ತೆಯವ್ರಿಗೆ. ನೀವು ಇಷ್ಟೇ, ಈಗೆಲ್ಲ ಮನೆಯವ್ರಷ್ಟೇ ಕೂಡ ಮಾಡ್ತಾಯಿದ್ದೀವಿ, ಯಾರನ್ನೂ ಕರೆದಿಲ್ಲ ನಾವು ಹೊರಗಿನವ್ರನ್ನ. ಅವ್ರದ್ದು ಲೆಕ್ಕದ ಪ್ರಕಾರ ಜನವರಿ 12ಕ್ಕೆ 1 ವರ್ಷ ಆಗುತ್ತೆ. ಅದ್ರೊಳಗೆ ಮಾಡ್ಬೇಕಲ್ಲ. ಅಮಾಸಿ ಮರುದಿನ ಇದಾಗಿದ್ರು ನಮ್ಮ ಅತ್ತೆಯವರು. ಹಂಗಾಗಿ ಅಮಾಸಿ ಒಳಗೆ ಮಾಡ್ಬೇಕಲ್ಲ ಅಂತಂದೇಳಿ ಇವತ್ತು ಸಂಡೇ ಮಾಡ್ತಾಯಿದ್ದೀವಿ. ನಾಳೆ ಅಮಾಸಿ ಐತಿ, ಸೋಮವಾರ. ಇವತ್ತು ಮಾಡ್ತಾಯಿದ್ದೀವಿ ತಿಥಿನ ನಾವು. ಬಾಯಿಲ್ಲ ಟೆಡ್ಡಿ ಬೇರೆ ನೋಡಿಲ್ಲ ಕೊಂಟಾಳ ಬಿಡೋದು. ಚಿಕ್ಕಿ ಚಿಕ್ಕಿ ಅನ್ನೋಗ್ರೆ ಹಚ್ಚಿ ಭೀಮದ ನೋಡಲ್ಲ. ಈಗ ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಈಗ ಕಾಗಿಗೆ ಪ್ರಸಾದ ಇಡ್ಬೇಕಂತ ಮೇಲೆ ಕಾಗಿಗೆ ಊಟ ಎಲ್ಲ ತೊಗೊಂಡು ನೈವೇದ್ಯ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಮೇಲೆ ಇಟ್ಟು ಬರೋಕೆ. ನಾವೆಲ್ಲ ನಮ್ಮ ಮನೆಯ ಪದ್ಧತಿ ಪೂಜೆ ಆದಮೇಲೆ ಹೊರಗಡೆ ಏನಿಲ್ಲ ಪದ್ಧತಿ ಐತಿ, ಬಾಗಿಲ ಮುಚ್ಕೊಂಡು. ಹಂಗಾಗಿ ಹೊರಗೆ ನಿಂತ್ಕೊಂಡಿದ್ವಿ. ಒಂದು 5 ನಿಮಿಷ ಹೊರಗಡೆ ಇರ್ತೀವಿ, ಆಮೇಲೆ ಒಳಗೆ ಹೋಗ್ತೀವಿ. ನೋಡಿ, ಒಳಗಡೆ ಬಂದು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಈಗ ಊಟ ಸ್ಟಾರ್ಟ್ ಆಗಿದೆ. ಎಲ್ಲ ಪೂಜೆ ಎಲ್ಲ ಆಯಿತು, ಹೊರಗೆ ಹೋಗಿದ್ದಾಯಿತು, ಕಾಗಿಗೆ ಊಟ ಇಟ್ಟಿದ್ದಾಯಿತು. ಈಗ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಇವರೆಲ್ಲ ಆಜು ಬಾಜು ಮನೆಯಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಸುದ್ಗಟ್ಟಾಗ. ಅವರು ಲೇಟ್ ಆಯ್ತಲ್ಲ, ನಾವು ಊಟ ಮಾಡಿಬಿಟ್ಟಿವಿ ಮೊದಲು. ಅವ್ರು ಆಮೇಲೆ ಬಂದರು. ಅಮ್ಮ ಟೂರಿಗೆ ಹೋಗಿ ಬಂದರೆ ಬಟ್ಟೆಗಳು ನೋಡಿ ಫ್ರೆಂಡ್ಸ್. ಸಾಯಂಕಾಲ ಬಂದ್ವಿ ನಾವು ಈಗ ಮನೆಗೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ಹೋಗಂತ್ರಿ ಅಂದರು. ನಮ್ಮ ಮನೆಯವರು ಕಾಲೇಜ್ನಾಗೇನೋ ಕೆಲಸ ಐತೆ ಅಂತಂದೇಳಿ ಕರ್ಕೊಂಬಂದರು. ಅವ್ರು ಕಾಲೇಜಿಗೆ ಹೋದ್ರು, ನಾನು ಇಲ್ಲಿ ಮನೆಗೆ ಇದೀನಿ. ಹಾಗಾಗಿ ರಾತ್ರಿ ಊಟಕ್ಕೆ ಕೊಟ್ಟಾಗ ಕಟ್ ಕಳಿಸಿದ್ಲು ನಮ್ಮ ಅಕ್ಕ, ಅಲ್ಲೇ ಊಟ ಮಾಡ್ರಿ ಅಂತಂದೇಳಿ. ಅಲ್ಲಿಂದ ಎಲ್ಲ ತೊಗೊಂಬಂದಿದ್ದೀನಿ. ಬುತ್ತಿನ ಪಾಯಸ, ಅನ್ನ, ಸಾರು ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಈಗ ರಾತ್ರಿಗೆ ಏನು ಅಡುಗೆ ಇಲ್ಲ, ಸಾಯಂಕಾಲ ಕಡೆ ಬಂದ್ವಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಬಿಟ್ಟು ನಮ್ಮ ಮನೆಯವರು ಕಾಲೇಜಿಗೆ ಹೋದರು. ನೋಡಿ ಫ್ರೆಂಡ್ಸ್, ಇದು ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಅತ್ತೆಯವ್ರದ್ದು ವರ್ಷದ ತಿಥಿದು ನೋಡಿದ್ರಲ್ಲ ಬ್ಲಾಗು ಹೆಂಗೆ ಮಾಡಿದ್ವಿ ಸಿಂಪಲ್ಲಾಗಿ, ಯಾರ್ಯಾರು ಬಂದಿದ್ರು ಅಂತಂದೇಳಿ. ವರ್ಷದೊಳಗೆ ಮಾಡೋ ಅಂಥದ್ದು ಪುಣ್ಯ ಕಾರ್ಯ ಮಾಡಿ ಮುಗಿಸಿದ್ವಿ. ಹೇಗಿತ್ತು ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಎಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ.